First, we have fear about how to understand his class and what are the information what he has given. It was unable to understand it because we are non-scientific science background. And also, sir said that we are taking you to the lab. Then we have worried about it start in past instance. Later, we thought that it means sir has done the demonstration in the class. Sir has also, I think, some extent they have failed by making the demonstration. What they have expected there, what type of result they were expected, that result we were unable to get it, sir, in that time. In that time, I have thought that what we are doing every time, it means in the classroom or outside or in society, so many times we are thinking that we have to do these things, but at the end we are unable to achieve the what we were expected. ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದನ್ನ ಅಚೀವ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯನೇ ಆಗಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ಸೊ ದಟ್ಸ್ ಐ ಹ್ಯಾವ್ what is called understood in that experiment. That's the main thing. And sir was discussing about the chemical reaction, but that in instance I have taken for the public reaction. How public reaction will be occurred, because of I'm the social science background. ಸೊ ಪಬ್ಲಿಕ್ ರಿಯಾಕ್ಷನ್ ಹೇಗಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗುವಂಥದ್ದು ಹೇಗೆ ಅಂತ ಹೇಳಿದ್ರೆ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡಿ ರಿಯಾಕ್ಷನ್ ಆಗುತ್ತೆ. ಬಟ್ ಪಬ್ಲಿಕ್ ರಿಯಾಕ್ಷನ್ ಹಾಗಾಗಲ್ಲ, ನಮ್ಮ ಮೈಂಡ್ಗಳು ಕನೆಕ್ಟ್ ಆಗಿಬಿಟ್ಟು ರಿಯಾಕ್ಷನ್ ಆಗುತ್ತೆ. ಸೊ ಈ ಮೈಂಡ್ ಕನೆಕ್ಟ್ ಹೇಗಾಗುತ್ತೆ ಅನ್ನುವಂಥದ್ದನ್ನ ಸರ್ ಎಕ್ಸ್ಪ್ಲೇನ್ ಮಾಡುವ ವಿಧಾನದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಅದರಲ್ಲಿಯೂ ನಮ್ಮಲ್ಲಿ ಒಂದು ಥಿಯರಿ ಇದೆ, ಇಟ್ ಇಸ್ ಕಾಲ್ಡ್ ಎಸ್ ಡೇವಿಡ್ ಈಸ್ಟನ್ ಸಿಸ್ಟಮ್ ಥಿಯರಿ. So in that system theory, we can find out two things. One is input, another one output. ಇನ್ಪುಟ್ ಏನಂತ ಹೇಳಿದ್ರೆ ಇಲ್ಲಿ ಸೈನ್ಸ್ ಅಲ್ಲಿ ಏನಾಗುತ್ತೆ, ಲ್ಯಾಬ್ ಅಲ್ಲಿ ಯಾವ್ಯಾವ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡ್ತಾರೋ ದಟ್ ಈಸ್ ಇನ್ಪುಟ್ ಅಂತ ಕರಿತೀವಿ. ರಿಸಲ್ಟ್ ಏನು ಬರುತ್ತೋ ಅದನ್ನ ಔಟ್ಪುಟ್ ಅಂತ ಕರಿತೀವಿ. ಸೋಷಿಯಲ್ ಸೈನ್ಸ್ ಅಲ್ಲೂ ಹಾಗೆ ಆಗುತ್ತೆ. ಇನ್ಪುಟ್ ಅಂತ ಹೇಳಿದ್ರೆ ಪಬ್ಲಿಕ್ ಡಿಮಾಂಡ್ಸ್ಗಳಿರ್ಬೋದು, ಅಥವಾ ಒತ್ತಡಗಳಿರ್ಬೋದು, ಹೋರಾಟಗಳಿರ್ಬೋದು, ಅಥವಾ ಎಷ್ಟೋ ಸಂಘಟನೆಗಳು ತಮಗಿಂತ ಅವಕಾಶಗಳನ್ನ ಮಾಡಿಕೊಡಿ ಅಂತ ಕೇಳ್ತಾರೆ. ದೀಸ್ ಆರ್ ಕಾಲ್ಡ್ ಎಸ್ ಇನ್ಪುಟ್ ಅಂತ ನಾವು ಕರಿತೀವಿ. ಔಟ್ಪುಟ್ ವಿಲ್ ಬಿ ದ ಡಿಸಿಷನ್ ಟೇಕನ್ ಬೈ ದಿ ಗವರ್ಮೆಂಟ್, ಲಾಸ್ ಮೇಡ್ ಬೈ ದಿ ಗವರ್ಮೆಂಟ್, ಇವೆಲ್ಲವುಗಳು ಕೂಡ ನಾವು ಔಟ್ಪುಟ್ ಅಂತ ಕರಿತೀವಿ. ಬಟ್ ಈ ಇನ್ಪುಟ್ ಮತ್ತು ಔಟ್ಪುಟ್ ಮಧ್ಯೆ ಒಂದು ಅಂಶ ಇದೆ, ಯಾವುದಂದ್ರೆ ದಟ್ ಈಸ್ ವಿ ಆರ್ ಕಾಲಿಂಗ್ ಎಸ್ ಎನ್ವಿರಾನ್ಮೆಂಟ್, ಪರಿಸರ ಅಂತ ಕರಿತೀವಿ. ಸೊ ನಾನು ಲ್ಯಾಬಲ್ಲಿ ಕಂಡುಕೊಂಡಿರೋದು ಅದನ್ನೇ. ಆ್ಯಕ್ಚುಲಿ ಎಲ್ಲರೂ ಕೂಡ ಸರ್ ಹೇಳಿದರು 0.5% ಅದು ಎರಡು ಕೆಮಿಕಲ್ಸ್ಗಳನ್ನ ಮಿಕ್ಸ್ ಮಾಡಿ ಎರಡು ಒಂದು ರೈಟ್ ಸೈಡಿಗೆ ಇನ್ನೊಂದು ಲೆಫ್ಟ್ ಸೈಡಿಗೆ ಮಿಕ್ಸ್ ಮಾಡಿ ಅಂತ ಸರ್ ಹೇಳಿದರು. ಬಟ್ ನಾವೆಲ್ಲರೂ ಕೂಡ ಅದನ್ನೇ ಮಾಡಿದ್ದೀವಿ, ಬಟ್ ರಿಸಲ್ಟ್ ಸೇಮ್ ಬಂದಿಲ್ಲ. ಒಬ್ಬೊಬ್ಬರ ರಿಸಲ್ಟ್ ಒಂದೊಂದು ರೀತಿ ಬಂದಿದೆ. ಕೆಲವರಿಗೆ ಏನಾಗಿದೆ ಅಂದರೆ ಆ ಫಾರ್ಮೇಷನ್ ಆಗುವಂಥದ್ದು ಏನಿದೆ, ಕಾನ್ಸಂಟ್ರೇಟ್ ಆಗುವಂಥದ್ದು ಕೆಳಗಡೆ ಕಾನ್ಸಂಟ್ರೇಟ್ ಆದರೆ ಕೆಲವ್ರದ್ದು ಮೇಲ್ಗಡೆ ಆಗಿದೆ. ಕೆಲವ್ರದ್ದು ನೇರ ಲೈನ್ ಬಂದರೆ ಇನ್ನೊರ್ದು ವಕ್ರವಾದಂಥ ಲೈನ್ ಬಂದಿರುವಂಥದ್ದು ನಾವು ನೋಡ್ತೀವಿ. ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡಿದಾಗ ನನಗೆ ಕಂಡು ಬಂದಿರುವಂಥದ್ದು ಏನು ಅಂತ ಹೇಳಿದರೆ, ನಾವು ಹೇಗೆ ಪ್ರೆಷರ್ ಹಾಕಿರ್ತೀವಿ, ಆ್ಯಕ್ಚುಲಿ ಅದನ್ನು ಒತ್ತಬೇಕಾದಂಥ ಸಂದರ್ಭದಲ್ಲಿ ಯಾವ ಕಡೆಯಿಂದ ಒತ್ತಿರ್ತೀವಿ, ಯಾವ ಪ್ಲೇಸಲ್ಲಿ ಹಾಕಬೇಕು ಆ ಪ್ಲೇಸಲ್ಲಿ ಹಾಕದೇ ಇದ್ದಾಗ ಆ ರೀತಿಯಾದಂಥ ಫಾರ್ಮೇಷನ್ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಗೆ ಕಂಡು ಬಂತು. ಸೊ ಇದೇ ರೀತಿ ನಾವು ಸೋಷಿಯಲ್ ಸೈನ್ಸಲ್ಲಿ ತಗೊಂಡಾಗಲೂ ಕೂಡ ನಾವು ಏನು ಡಿಸಿಷನ್ ನಾವು ಸ್ಟೂಡೆಂಟ್ಸ್ಗಳಿಗೆ ಏನು ಟೀಚ್ ಮಾಡ್ತಾ ಇರ್ತೀವಿ, ಆ ಟೀಚ್ ಮಾಡುವ ಸಂದರ್ಭದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳನ್ನ ಒಂದೇ ರೀತಿ ನೋಡ್ತೀವಿ, ಎಲ್ಲ ಸಂದರ್ಭಗಳನ್ನು ಒಂದೇ ರೀತಿ ನೋಡ್ತೀವಿ. ಬಟ್ ಇಟ್ ಇಸ್ ನಾಟ್ ಗುಡ್. ಯಾಕೆ ಅಂತ ಹೇಳಿದರೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ನಮ್ಮ ನಿರ್ಧಾರಗಳಲ್ಲಿ ಬೇರೆ ಬೇರೆ ಇಂಪ್ಯಾಕ್ಟ್ಗಳು ಬೀಳ್ತಾ ಇರುತ್ತೆ. ಆ ಇಂಪ್ಯಾಕ್ಟ್ಗಳ ಆಧಾರದ ಮೇಲೆ ಡಿಸಿಷನ್ಸ್ಗಳು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಸರ್ ಟೀಚ್ ಮಾಡಿದ್ರು ಕೂಡ ಆ ಏನು ನಮಗೆ ಲ್ಯಾಬಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಲ್ಯಾಬಲ್ಲಿ ಪ್ರಾಕ್ಟೀಸನ್ನು ಮಾಡಿಸಿದಂಥ ಸಂದರ್ಭದಲ್ಲಿ ನಮಗೇನು ಫೈಂಡ್ ಔಟ್ ಮಾಡಿದ್ವಿ ಅದನ್ನು ನನ್ನ ಸಬ್ಜೆಕ್ಟಲ್ಲಿಯೂ ಕೂಡ ನಾನು ಅನಾಲಿಸಿಸ್ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಸರ್ ಟೀಚಿಂಗಲ್ಲಿ ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇನ್ನೊಂದು ನನಗೆ ಬಹಳ ಖುಷಿಯಾಗಿರುವಂಥದ್ದು ಏನು ಅಂತ ಹೇಳಿದರೆ, ಯಾವುದೇ ಟೀಮ್ ಮುನ್ನಡೆಯಬೇಕಂತ ಹೇಳಿದ್ರೆ ಒಬ್ಬರು ಎಕ್ಸ್ಪರ್ಟ್ ಬೇಕೇ ಬೇಕು. ನಾವು ಸ್ಟೂಡೆಂಟ್ಸ್ಗಳಿಗೆ ಎಕ್ಸ್ಪರ್ಟ್ ಆಗಿರ್ಬೋದು, ರೈಟ್, ಬಟ್ ನಮಗಲ್ಲಿ ಟೀಮ್ ಮಾಡಿದಾಗ ನಾವು ಯಾರು ಸೈನ್ಸ್ ಸಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ನಾವು ಎಕ್ಸ್ಪರ್ಟ್ ಆಗಿರಲಿಲ್ಲ. ಸರ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ಒಬ್ಬೊಬ್ಬರನ್ನ ಹುಡ್ಕೊಂಡು ತಗೊಂಡು ಬಂದು ಒಂದೊಂದು ಗ್ರೂಪಲ್ಲಿ ಹಾಕಿದ್ರು ಅವರು. ಯಾಕಂದ್ರೆ ಒಬ್ಬರು ಅದ್ರ ಬಗ್ಗೆ ಜ್ಞಾನ ಇದ್ದವ್ರು ಬೇಕು ಅನ್ನುವಂಥ ಕಾರಣ ಇಟ್ಕೊಂಡು. ಸೊ ದಟ್ಸ್ ಐ ಥಿಂಕ್ ಹೆಲ್ಪ್ ಡಸ್. ಯಾಕಂದ್ರೆ ಅವರು ಇನಿಷಿಯೇಟ್ ತಗೊಂಡ್ರು, ಹೇಗೆ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನುವಂಥ ಇನಿಷಿಯೇಷನ್ ತಗೊಂಡ್ರು. ಸೊ ಅದು ನಮಗೆ ಕಲೀಲಿಕ್ಕೆ ಹೆಲ್ಪ್ ಆಯಿತು ಅನ್ನುವಂಥದ್ದು ಇನ್ನೊಂದು ನಾನು ಕಂಡುಕೊಂಡಿರುವಂಥ ಅಂಶ. ಸೊ ಹಾಗಾಗಿ
ಈ ಒಂದು ಕ್ಲಾಸ್ ನಮ್ಗೆ ಏನಿತ್ತು ಅಂತ ಹೇಳಿದ್ರೆ ವಿಜ್ಞಾನ ಅಥವಾ ಏನು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತ ಕ್ಲಾಸ್ ಆಗಿದ್ರು ಕೂಡ ಕೆಮಿಸ್ಟ್ರಿಯ ಆಕ್ಷನ್ನು ರಿಯಾಕ್ಷನ್ಸ್ಗಳು ಕೂಡ ನಮ್ಮ ಸೋಷಿಯಲ್ ಸೈನ್ಸ್ಗೂ ಹೇಗೆ ನಾವು ಒಂದು ಎಕ್ಸಾಂಪಲ್ ಆಗಿ ತಗೋಬಹುದು ಅನ್ನುವಂಥದ್ದನ್ನು ನಾನು ಸರಿಂದ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಪ್ರತಿಯೊಬ್ಬರಿಗೂ ವಂದಿಸ್ತೇನೆ. ಥ್ಯಾಂಕ್ ಯು. So thank you so much.